ಸಾಂಪ್ರದಾಯಿಕ ಕೃಷಿಗೆ ಪೂರಕವಾಗಿ ಮೀನುಗಾರಿಕೆಯನ್ನು ಕೈಗೊಂಡರೆ ಗ್ರಾಮೀಣ ಕುಟುಂಬಗಳ ಆರ್ಥಿಕ ಸ್ಥಿತಿ ಮತ್ತಷ್ಟು ಸದೃಢವಾಗಲಿದೆ ಎಂದು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಕೆ ಮೇಸ್ತಾ ಮಾತನಾಡಿದರು. ಆನಂದಪುರ ಹೋಬಳಿಯ ಹೊಸೂರು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ರೈತರ ತರಬೇತಿ ಸಂಸ್ಥೆ ಇರುವಕ್ಕಿ, ಚಿಗುರು ಯುವ ವೇದಿಕೆ ಹೊಸೂರು ಹಾಗೂ ಆತ್ಮ ಯೋಜನೆ ಕೃಷಿ ಇಲಾಖೆ ಸಾಗರ ಇವರ ಸಹಯೋಗದಲ್ಲಿ ವೈಜ್ಞಾನಿಕ ಮೀನು ಕೃಷಿಯ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ರಾಘವೇಂದ್ರ ಕೆ ಮೇಸ್ತಾ, ಮೀನು ಕೃಷಿ ತರಬೇತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಶಾಂತನಗೌಡ ಅವರು ಮೀನು ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿ ಬೆಳೆಸಲು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ಇದಕ್ಕೆ ನಾವೇನಂತಂದ್ರೆ ಮಿಶ್ರ ಮೀನು ಸಾಕಾಣಿಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಕಾಂಪೋಸಿಟ್ ಫಿಶ್ ಕಲ್ಚರ್ ಅಂತ ಹೇಳ್ತೀವಿ. ಮಿಶ್ರ ಮೀನು ಸಾಕಾಣಿಕೆ, ಕೆಲವೊಂದು ತಳಿಗಳಿದಾವೆ, ಅವುಗಳನ್ನು ನಾವು ಮಿಶ್ರ ಮಾಡಕ್ಕಾಗಲ್ಲ, ಇನ್ನೊಂದಿನ ತಿನ್ನುತ್ತೆ. ಇವು ಆ ತರದ ಮೀನುಗಳಲ್ಲ. ಈ ಮೂರು ತಳಿಗಳನ್ನ ಒಂದೇ ಕೊಳದಲ್ಲಿ ಹಾಕಿ ಬೆಳೆಯಬಹುದು. ಇವರು ಯಾರಿಗೂ ಕಾಂಪಿಟೇಷನ್ ಮಾಡಲ್ಲ, ಆಹಾರಕ್ಕಾಗಲಿ ಮತ್ತೆ ಜಾಗಕ್ಕಾಗಲಿ ಕಾಂಪಿಟೇಷನ್ ಮಾಡಲ್ಲ. ಮುಂದಿನ ತಳಿಗಳು ಯಾವ ಅಂತಂದ್ರೆ ಅವು ಸಹ ಗೆಂಡೆ ಮೀನುಗಳೇ, ಬಟ್ ನಮ್ಮ ಭಾರತೀಯ ಗೆಂಡೆ ಮೀನುಗಳಲ್ಲ, ಅವು ವಿದೇಶಿ ತಳಿಗಳು. ಅವ್ಯಾವ ಅಂತಂದ್ರೆ ಮೊದಲನೇದು ಚೀನಾ ದೇಶದ ಮೀನು ಬೆಳ್ಳಿ ಗೆಂಡೆ, ಸಿಲ್ವರ್ ಕಾರ್ಪ್, ಒಂದು 100 ವರ್ಷಗಳ ಹಿಂದೆ ಬಂದಿದೆ ಇವೆಲ್ಲ. ಎರಡನೆಯದು ಅದು ಚೀನಾ ತಳಿನೇ ಗ್ರಾಸ್ ಕಾರ್ಪ್, ಹುಲ್ಲು ಗೆಂಡೆ. ಇದು ಹುಲ್ಲನ್ನು ತಿಂದು ಬೆಳೀತಕ್ಕಂಥ ಮೀನು. ಸಣ್ಣದಾಗಿ ಫಿಂಗರ್ ಲಿಂಕ್ಸ್ ಇದ್ದಂಗೆ ಅದು ಹುಲ್ಲನ್ನು ತಿನ್ನಲ್ಲ, ಸ್ಟಾರ್ಟಿಂಗ್ ಫೈಟರ್ ಪ್ಲಾಂಕ್ಟನ್ ಸ್ವಲ್ಪ ಫೀಡರ್ ತಿನ್ನುತ್ತೆ. ಒಂದು 15-20 ಗ್ರಾಮ್ ಆದ ತಕ್ಷಣ ಸ್ವಲ್ಪ ಹಲ್ಲುಗಳೆಲ್ಲ. ಮೊದಲನೇದಾಗಿ ಹೇಳಿದೆ 3 ತಳಿಗಳು ಭಾರತೀಯ ಗೆಂಡೆ ಮೀನುಗಳು, ಅವನ್ನಷ್ಟೇ ಹಾಕಿ ಬೆಳಿಬಹುದು. ಇನ್ನೂ ಜಾಸ್ತಿ ಮೀನುಗಳ ತಳಿಗಳು ಬೇಕಂದ್ರೆ ಈ 3 ಮೀನುಗಳನ್ನ ಹಾಕ್ಬೋದು. 6 ತಳಿಗಳನ್ನ ಹಾಕಿ ಒಂದೇ ಕೊಳದಲ್ಲಿ ಮಿಶ್ರ ಮೀನು ಸಾಕಾಣಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈಗ ಈ ಚಿತ್ರಗಳು ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಏನ್ ಅನ್ಸುತ್ತೆ? ಮೀನು ಸಾಕಾಣಿಕೆ ಅದ ನನ್ಗೆ ಈ ಪೂರ್ತಿ ಟಾಕೆ ಮೀನು ಸಾಕಾಣಿಕೆ. ಆ ಸಾಕಾಣಿಕೆಯಲ್ಲಿ ಈ ವಿಶೇಷತೆ ಮೀನು ಮರಿಗಳನ್ನ ಉತ್ಪಾದನೆ ಮಾಡೋದು. ಮೊದಲನೇದಾಗಿ ಮೀನು ಸಂತಾನೋತ್ಪತ್ತಿ ಹೇಗಾಗುತ್ತೆ ಅಂತ ಆಯ್ತಾ. ಮೊದಲನೇದಾಗಿ ಯಾವುದೇ ತಳಿಗಳಾಗಿರ್ಲಿ, ಬರೀ ಮೀನುಗಳದಷ್ಟೇ ಅಲ್ಲ, ಯಾವುದೇ ಅನಿಮಲ್ಸ್ಗಳಾಗಿರ್ಲಿ, ಮೊದಲನೇದು ಏನಂತಂದ್ರೆ ನಾವು ಬ್ರೀಡರ್ಸ್ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಆ ಒಂದು ಆರೋಗ್ಯಕರವಾದಂಥ ಮೀನುಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಅರ್ಥ ಆಯ್ತಾ? ಚೆನ್ನಾಗಿದ್ದಾವೆ ಫಿಶ್ಗಳು, ರೆಡಿ ಇದ್ದಾವೆ ಸಂತಾನೋತ್ಪತ್ತಿಗೆ ಅಂದರೆ ಆ ಮೀನುಗಳನ್ನಷ್ಟೇ ನಾವು ತಗೊಳ್ತೀವಿ. ಓಕೆ, ಮೊದಲನೇದಾಗಿ ಅವನಲ್ಲಿ ರೈತ ಸೆಲೆಕ್ಟ್ ಮಾಡಿರೋದನ್ನು ಹಾಕೋದಲ್ಲಿ ಹಾಕೊಂಡಿದ್ದಾರೆ. ನ್ಯಾಚುರಲ್ ಆಗಿ ಆರಾಮಾಗಿ ಕೇಳ್ಬೋದಲ್ಲ, ಅಂತಂದ್ರೆ ನ್ಯಾಚುರಲ್ ಆಗಿ ನಮ್ಮ ಜಲಾಶಯಗಳಲ್ಲಿ, ನದಿಗಳಲ್ಲಿ ಮೀನುಗಳು ತನ್ನಷ್ಟಕ್ಕೆ ತಾನೇ ಸಂತಾನೋತ್ಪತ್ತಿ ಮಾಡ್ತೇವೆ. ಅದು ಯಾವಾಗ ಅಂತಂತಂದ್ರೆ ನಮ್ಮ ಈ ಮಳೆಗಾಲದ ಸ್ಟಾರ್ಟ್ ಆದಾಗ ತನ್ನಷ್ಟಕ್ಕೆ ತಾನೇ ಬ್ರೀಡ್ ಆಗ್ತಾ ಇರ್ತವೆ. ಅರ್ಥಾಯ್ತಾ? ಅವಕ್ಕೆ ಪ್ರಚೋದನೆಗಳು ಮಾಮೂಲಾಗಿ ಹೊಸ ನೀರು ಬಂದಾಗ ಮೇಲಿಂದ ಮಳೆ ಬೀಳ್ತಾ ಇರ್ತದೆ, ಅವಕ್ಕೆ ಪ್ರಚೋದನೆ ಆಗುತ್ತೆ, ಬ್ರೀಡ್ ಮಾಡ್ತೇವೆ. ಬಟ್ ಅದರ ಮೇಲೆ ಅಷ್ಟೇ ಅವಲಂಬಿತವಾದ್ರೆ ನಮ್ಮ ಈ ಅತಿ ಹೆಚ್ಚಾಗಿ ಬೆಳೆಯತಕ್ಕಂಥ ಜನಸಂಖ್ಯೆಗೆ ನಾವು ಫುಡ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ 1957, 58, 59 ಆ ಒಂದು ಟೈಮಲ್ಲಿ ಇಂಜೆಕ್ಷನ್ಗಳನ್ನೆಲ್ಲ ಕೊಟ್ಬಿಟ್ಟು ಅದನ್ನ ಏನು ಇಂಜೆಕ್ಷನ್ ಕೊಟ್ಬಿಟ್ಟು ಪ್ರಚೋದನೆ ಮಾಡೋದು. ಮತ್ತೆ ಅದೇ ನಂತರ ಅವರಿಗೆ ಫೌಂಟೈನ್ ಟೈಪ್, ಇಲ್ಲಿ ನೋಡಿದ್ರೆ ಮಳೆಯನ್ನ ಒಂದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿಬಿಟ್ಟು ಅವಕ್ಕೆ ಪ್ರಚೋದನೆ ಮಾಡೋದು. ಆ ಥರ ಮಾಡಿಬಿಟ್ಟು ಅತಿ ಹೆಚ್ಚು ಮೀನು ಮರಿಗಳನ್ನ ಉತ್ಪಾದನೆ ಮಾಡೋ ಟೆಕ್ನಾಲಜಿ 1957 ಮೊನ್ನೆ ಒಂದು ಜುಲೈ 10ರಲ್ಲಿ ಒಂದು ರಾಷ್ಟ್ರೀಯ ಮೀನು ಪೋಷಕರ ದಿನಾಚರಣೆ ಅಂತ ಮಾಡಿದ್ವಿ. ಇಬ್ಬರು ಮಹಾನ್ ವ್ಯಕ್ತಿಗಳು, ವಿಜ್ಞಾನಿಗಳು, ಡಾಕ್ಟರ್ ಅಲಿ ಕುನ್ನಿ ಮತ್ತೆ ಹಿರಲಾಲ್ ಚೌಧರಿ ಅಂತಂದು ಅವರಿಬ್ರು ಈ ಒಂದು ಟೆಕ್ನಾಲಜಿಯನ್ನು ನಮ್ಮ ಭಾರತ ದೇಶಕ್ಕೆ ತಂದರು. ಅಂದ್ರೆ ಬೇರೆ ದೇಶಗಳಲ್ಲಿ ಇತ್ತು, ನಮ್ಮ ಭಾರತ ದೇಶದಲ್ಲಿ ಅದು ಇರಲಿಲ್ಲ. ಅರ್ಥ ಆಯ್ತಾ? ಸೊ ನಂತರ ಆ ಒಂದು ಇವತ್ತು ಸಾಯಂಕಾಲ ಇಂಜೆಕ್ಷನ್ ಮಾಡಿದ್ರೆ ಬೆಳಗ್ಗೆ ನಮಗೆ ಎಗ್ಸ್ಗಳೆಲ್ಲ ಬರ್ತವೆ, ಮೊಟ್ಟೆಗಳು ಬರ್ತವೆ, ತತ್ತಿಗಳು ಬರ್ತವೆ. ಮೀನು ಕೃಷಿಗಾಗಿ ಕೊಳಗಳ ನಿರ್ಮಾಣಕ್ಕೆ ಸರ್ಕಾರದಿಂದ ಸಹಕಾರವಿದೆ ಎಂದು ತಿಳಿಸಿದ ಕೃಷಿ ಅಧಿಕಾರಿ ರಿಜ್ವಾನ್ ಸಾಬ್ ಎರಿಸೀಮೆ. ಮಾಡ್ಲಿಕ್ಕೆ ಮಣ್ಣಿನ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ 80% ಇದೆ. ನೀವು ಉದಾಹರಣೆಗೆ 21 ಮೀಟರ್ ಮಾಡ್ಕೊಂಡ್ರಿ, 70 ಅಡಿ ಮಾಡ್ಕೊಂಡ್ರಿ ಅಂದ್ರೆ 90,912 ರೂಪಾಯಿ ಬರುತ್ತೆ. ಎಷ್ಟು ಹೇಳಿ? ಬರೀ ಹೊಂಡವನ್ನು ಮಾಡ್ಕೊಳ್ಳಿಕ್ಕೆ 90,912 ರೂಪಾಯಿ ಬರುತ್ತೆ. ಅದ್ರ ಬಿಟ್ಬಿಟ್ಟು ನೀವು ಅದಕ್ಕೆ ಇದನ್ನ ಹಾಕ್ತೀರಿ, ಟಾರ್ಪಲ್ ಹಾಕ್ತಿವಿ ನೀರು ನಿಲ್ಲಿಸ್ಲಿಕ್ಕೆ ಅನ್ನಕ್ಕೆ 420 GSM, 420 GSM ಕ್ವಾಲಿಟಿ ಇರೋಂಥದ್ದು ನಿಮಗೆ 80% ಸಿಗುತ್ತೆ.
ಮತ್ತೆ ಕೆಟಗರಿ ಅವರಾದ್ರೆ 90% ಸಬ್ಸಿಡಿಯಲ್ಲಿ ನಿಮ್ಗೆ ಟಾರ್ಪಲ್ ಬರುತ್ತೆ. ಒಂದು ಹೊಂಡ ಆಗ್ತದೆ. ಹೊಂಡ ಆದ್ಮೇಲೆ ನಿಮ್ಗೆ ಸಿಪೇಜ್ ಇಲ್ಲ, ನಾವು ನೀರ್ ನಿಲ್ಸೆ ಮಾಡ್ಬೇಕು ಅನ್ನೋದಾದ್ರೆ ಟಾರ್ಪಲಿನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಹೊಂಡ ಮಾಡ್ಲಿಕ್ಕೂ ಜನರಲ್ಗೆ 80% ಇದೆ. ಆಮೇಲೆ ಇದು ಟಾರ್ಪಲ್ ಹಾಕ್ಲಿಕ್ಕೂ 80% ಇದೆ. ಆಮೇಲೆ ಅದ್ರ ಜೊತೆಗೆ ಆ ಹೊಂಡದಿಂದ ನೀರನ್ನ ನಾವು ಪಂಪ್ ಮಾಡ್ಲಿಕ್ಕೆ ಅಥವಾ ಬೇರೆ ಕಡೆ ಪಂಪ್ ಮಾಡೋದಂದ್ರೆ ನಿಮ್ಗೆ ಡೀಸೆಲ್ ಪಂಪ್ ಸೆಟ್ ಅಥವಾ ಪೆಟ್ರೋಲ್ ಪಂಪ್ ಸೆಟ್ ತಗೊಳ್ಳಕ್ಕೂ ಅವಕಾಶ ಇದೆ. ಈಗ ಬರೀ ಪಂಪ್ ಸೆಟ್ ಇದ್ರೆ ಸಾಲದು, ಅಲ್ಲಿ ಕಡಿಮೆ ಆಗಿರೋ ಹೋಗ್ಲಿಕ್ಕೆ ಪೈಪ್ಗಳು ಬೇಕಾಗುತ್ತೆ. ಕಪ್ಪು ಪೈಪ್ ತಗೊಳಕ್ಕೂ ಅವಕಾಶ ಇದೆ, ಬಿಳಿ ಪೈಪ್ ತಗೊಳಕ್ಕೂ ಇದೆ. PVC ಪೈಪ್ ಕಳಿಸ್ಲಿಕ್ಕೆ, ಬೆಳೆಗಳಿಗೆ ಕಳಿಸ್ಲಿಕ್ಕೆ, ಅಥವಾ ಮತ್ತೆ ಫಿಶರೀಸ್ ಟೈಮ್ ಅಲ್ಲಿ ಬೇರೆ ನೀರ್ ಚೇಂಜ್ ಮಾಡಕಂದ್ರೆ ಪಂಪ್ ಸೆಟ್ ಉಪಯೋಗಕ್ಕೆ ಬರುತ್ತೆ. ಪಂಪ್ ಸೆಟ್ ಕೊಡೋ ಅವಕಾಶ ಇದೆ. ಆ ಪಂಪ್ ಸೆಟ್ ಜೊತೆಗೆ ಕಪ್ ಪೈಪ್ಗಳನ್ನ ಅಥವಾ PVC ಪೈಪ್ಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಇದಿಷ್ಟು ಕೃಷಿ ಹೊಂಡದ ಬಗ್ಗೆ ಹೇಳ್ಬಿಟ್ಟು ನಿಮ್ಗೆ 10, 12, 15, 18, 21 ಮೀಟರ್ಗೂ ಅವಕಾಶ ಇದೆ. ಉದ್ದ ಆಳ 3 ಮೀಟರ್ ವರೆಗೂ ನಿಮ್ಗೆ ಅವಕಾಶ ಇದೆ. 10 ಅಡಿವರೆಗೂ ನಿಮ್ಗೆ ಅವಕಾಶ ಇದೆ. ಮೀನು ಸಾಕಾಣಿಕೆಗೆ ಬೇಕಿರೋದು ಕೇಳಿದ್ರಿ, ಎಷ್ಟು ಬೇಕು ಗೊತ್ತಾ? ನೆನ್ಪಿಟ್ಟಿರ? 1 ರಿಂದ 1.5 ಅಡಿ ಅಷ್ಟೇ. 1 ರಿಂದ 1.5 ಮೀಟರ್ ಬೇಕು. ಆದ್ರೆ ಇಲ್ಲಿ ಹೆಚ್ಚು ಇನ್ನು ಕೃಷಿಯ ಜೊತೆಗೆ ಮೀನುಗಾರಿಕೆಯನ್ನು ಅಳವಡಿಸಿಕೊಂಡರೆ ರೈತರು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಗಳಿಸುವ ಅವಕಾಶವಿದೆ ಎಂದು ಮಾತನಾಡಿದ ರಾಷ್ಟ್ರೀಯ ಮೀನುಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ BD ರವಿಕುಮಾರ್. ಮಾಹಿತಿ ಕಾರ್ಯಾಗಾರಗಳು ಪ್ರತಿ ಗ್ರಾಮಾಡಳಿತದ ವ್ಯಾಪ್ತಿಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಇವತ್ತು ನಮ್ದು ಮಲೆನಾಡು ಆದ್ರೂ ಸಹ ಇವತ್ತಿಗೂ ನಾವು ಕೃಷಿಕರಾಗಿ ಇದೀವಿ ಬಿಟ್ರೆ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಹೇಳಿದ್ರೆ ನಮಗೆ ಅನುಭವದ ಕೊರತೆ ಇದೆ, ಮಾಹಿತಿಗಳ ಕೊರತೆ ಇದೆ. ಕೊಟ್ಟಂತ ಮಾಹಿತಿ ಕಾರ್ಯಾಗಾರಗಳಲ್ಲಿ ನಾವು ಸದುಪಯೋಗವನ್ನು ಪಡಿಸ್ಕೊಂಡಿದ್ದೆ ಆದ್ರೆ ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯ ಮತ್ತೆ ದೇಶದಲ್ಲಿ ಹೆಸರು ಪಡೆಯೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತೇನೆ. ನಿಮಗೆ ಗೊತ್ತಿರಲಿ, ನೀಲಿ ಕ್ರಾಂತಿ ಅಂತ ನಾವು ಮೀನಿನ ಕೃಷಿಯನ್ನ ಕರಿತೇವೆ, ನೀಲಿ ಕ್ರಾಂತಿ ಅಂತೇಳಿ. ಇವತ್ತು ದೇಶದಲ್ಲಿ, ಇಡೀ ದೇಶ ಮತ್ತೆ ಪ್ರಪಂಚದಲ್ಲಿ ಹೆಚ್ಚಿನ ಆದಾಯವನ್ನ ತರುವಂತ ಯಾವ್ದಾದ್ರು ಕ್ಷೇತ್ರ ಅಥವಾ ಯಾವ್ದಾದ್ರು ವೃತ್ತಿಯನ್ನ ಇದೆ ಅನ್ನುವಂತಾದ್ರೆ ಅದು ಮೀನುಗಾರಿಕೆ ಮಾತ್ರ. ವ್ಯಾಪಾರ ಕ್ಷೇತ್ರವಾಗಿ ಮೀನು ಕ್ಷೇತ್ರ ವೃದ್ಧಿ ಆಯಿತು. ಇವತ್ತು ಕೋಟಿಗಟ್ಟಲೆ ಹಣವನ್ನ ನಾವು ಅದರಲ್ಲಿ ಲಾಭವನ್ನ ಪಡಿಬಹುದು. ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಲಾಸ್ ಇರುತ್ತೆ, ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ನಾವು ನಷ್ಟವನ್ನ ಅನುಭವಿಸ್ತೇವೆ. ನಾನು ತಿಳ್ಕೊಂಡಿರೋ ಹಾಗೆ ಮೀನಿನ ಕ್ಷೇತ್ರವನ್ನ ಮುಟ್ಟಿದ್ದೇ ಆದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಷ್ಟವನ್ನ ಅನುಭವಿಸುವಂಥದ್ದು ನಮ್ಮಿಂದ ಆಗಲ್ಲ ಅಂತ ನಾನು ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಇವತ್ತು ಮೀನು ವಿಶ್ವವಿದ್ಯಾಲಯದನ್ನ ನಾವು ಮಂಗಳೂರಲ್ಲಿ ಹೇಳ್ತೀವಿ. ಅಲ್ಲಿರುವಂತ 2 ಜನರನ್ನ ನಾನು ಸಾಂತನಗೌಡ್ರೆ ಪರಿಚಯ ಮಾಡ್ಕೊಳ್ಲೇಬೇಕಾಗುತ್ತೆ. ಒಂದು ಸೋಮಶೇಖರ್ ಮಗದ್ ಅಂತೇಳಿ, ಅವರನ್ನ ನಾವು ಮುಂದಿನ ದಿನಗಳಲ್ಲಿ ಆನಂದಪುರದಲ್ಲಿ ಕರೆಸ್ತಾ ಇದ್ದೇವೆ. ಜೊತೆಯಲ್ಲಿ ಸೋಮಶೇಖರ್ HOD ಅವರು, ಮೊನ್ನೆ ಸಹ ನಾನು ಅವ್ರ ಜೊತೆ ಬಹಳಷ್ಟು ಗಂಟೆಗಳ ಕಟ್ಲೆ ಮಾತಾಡಿದೆ. ವಿಷಯ ಏನು ಹೇಳಿದ್ರೆ, ನಮ್ಮ ಭಾಗದಲ್ಲಿ ಇರುವಂತ ಪ್ರತಿ ಮನೆಯಲ್ಲೂ ಒಬ್ಬ ಮೀನುಗಾರ ಇದೀವಿ ಸರ್, ಪ್ರತಿ ಮನೆಯಲ್ಲೂ ಒಬ್ಬ ಮೀನುಗಾರ ಇದ್ದಾನೆ. ಅಂದ್ರೆ ಇದು ಕೇವಲ ನಾವು ವೃತ್ತಿ ನಮ್ಮ ಜೀವನಕ್ಕೆ ಮಾತ್ರ ಅಳವಡಿಸ್ಕೊಂಡಿದ್ವಿ. ಅದು ಆದಾಯ ರೂಪದಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ತರದ ಕಾರ್ಯಾಗಾರಗಳಲ್ಲಿ ನಾವು ಭಾಗವಹಿಸಬೇಕು. ವಿಶೇಷವಾಗಿ ನಮಗೊಂದು ಶಕ್ತಿ ಇದೆ, ಎಲ್ಲೂ ಸಿಗದೇ ಇರುವಂತ ಶಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಶಾಂತನಗೌಡರು ಇದ್ದಾರೆ, ಜೊತೆಗೆ ಯೂನಿವರ್ಸಿಟಿ ಇದೆ. ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ ಯಾವುದೇ ರೀತಿಯ ಬೇಜಾರನೇ ಇಲ್ಲ. ರಾತ್ರಿ 12 ಗಂಟೆ ಕಾಲ್ ಮಾಡಿದ್ರು ಫೋನ್ ಎತ್ತಿ ಮಾತಾಡುವಂತ ರಿಜ್ವಾನ್ ಅವರು ಇದ್ದಾರೆ. ನಾನು ಯಾಕೆ ಈ ವಿಷಯಗಳನ್ನ ಹೇಳ್ತೀನಿ ಹೇಳಿದ್ರೆ, ನಾವು ಸರಿಯಾದ ರೀತಿಯಲ್ಲಿ ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ತಿಲ್ಲ. ಅಧಿಕಾರಿಗಳನ್ನ ಸರ್ಕಾರ ನೇಮಿಸಿರುವಂತದ್ದೇ ನಮ್ಮಂತರ ಸೇವೆಗಾಗಿ. ನಾವು ಅವರ ಸೇವೆಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಳೆದ 4.5 ವರ್ಷಗಳಿಂದ, ನೀವೆಲ್ಲ ನೋಡ್ತಾ ಇದ್ರೆ 5 ವರ್ಷ ಸತತವಾಗಿ ರೈತರ ತರಬೇತಿ ಕೇಂದ್ರಗಳನ್ನ ಹಮ್ಮಿಕೊಳ್ತಾ ಇತ್ತು. ತರಬೇತಿ ಕಾರ್ಯಾಗಾರಗಳ ಮಾಹಿತಿಗಳನ್ನ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕಾಗಿದ್ದು ರೈತರ ಆದ್ಯ ಕರ್ತವ್ಯ ಎಂದು ತಿಳಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜಾ ನಾಯ್ಕ. ಯಾವಾಗ ಯಶಸ್ವಿಯಾಗುತ್ತೆ ಅಂದ್ರೆ, ಈಗ ನೋಡಿ ಅವ್ರು ಶಾಂತನಗೌಡ ಸರ್ ಇಲ್ಲಿ ಬಂದು ಮಾಹಿತಿ ಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ನೀವು ಪಡ್ಕೊಂಡಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಾಧ್ಯ. ಹಾಗೆ ನಮ್ಮ ಚಿಗುರು ವೇದಿಕೆ ಬಗ್ಗೆ ಒಂದೇ ಮಾತು, ಎಲ್ಲರೂ ಕೂಡ ಯುವಕರಿದ್ದಾರೆ. ನೋಡಿ, ನೀವು ಹೇಳ್ತಾ ಇದ್ದೀರಾ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದ್ರಿಂದ ಎಲ್ಲಾ ಸಾಫ್ಟ್ವೇರ್ ವಾಪಸ್ ಬರ್ತಿದ್ದಾರೆ. ಅವ್ರು ಬರೋದು ಮೊದಲನೆಗೆ ಕೃಷಿ ಖಾದ್ಯತೆಗೆ ಕೆಲಸ ಕೊಡೋದು, ಬೇರೆ ಏನು ಮಾಡಲ್ಲ. ಎಲ್ಲಾ ಕಡೆ ನೋಡಿ ಕೃಷಿಗೆ ಫೋಕಸ್ ಮಾಡ್ತಿದ್ದಾರೆ. ಅಂದ್ರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಹಂಗಾಗಿ ಇವತ್ತೇನೋ ಈ ಮಾಹಿತಿಯನ್ನು ತಗೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಕೂಡ ಚಿಗುರು ವೇದಿಕೆಯವರಿಗೆ ನಮ್ಮ ಕಾರ್ಯಾಗಾರದಲ್ಲಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಡಾಕ್ಟರ್ ಕೃಷ್ಣಾರೆಡ್ಡಿ ಪಿ ಸಹಾಯಕ ಪ್ರಾಧ್ಯಾಪಕರು, ರೈತರ ತರಬೇತಿ ಸಂಸ್ಥೆ ಇರುವಕ್ಕಿ, BR ವಿನಾಯಕರಾವ್ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು,
ಆತ್ಮ ಯೋಜನೆ ಸಾಗರ ಹಾಗೂ ಚಿಗುರು ಯುವ ವೇದಿಕೆಯ ಅಧ್ಯಕ್ಷ ಪ್ರೇಮ್ ಕುಮಾರ್, ಉಪಾಧ್ಯಕ್ಷರಾದ ಕಾರ್ತಿಕೇಶ್, ಕಾರ್ಯದರ್ಶಿ ರಾಕೇಶ್ ಕೋವಿ ಹಾಗೂ ಸ್ಥಳೀಯ ಮೀನು ಕೃಷಿ ರೈತರು ಪಾಲ್ಗೊಂಡಿದ್ದರು. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಥ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿಕುಮಾರ್.